ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾವು ಮನೇಲಿ ವಾಸ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಪಕ್ಕದ ಮನೆಯಲ್ಲಿ ಅಥವಾ ಆಚೆ ಮನೆಯಲ್ಲಿ ಬೆಂಕಿ ಹತ್ಬಿಟ್ರೆ ನಾವು ಪರದಾಡ್ತೀವಿ. ಆ ಮನೆ ಬೆಂಕಿ ಆರು ಹೋಗೋವರೆಗೂ ನಮಗೆ ನಿದ್ದೆ ಬರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಸುಖ ಶಾಂತಿ ಇರೋದಿಲ್ಲ. ಇದು ನಾವು ಎಲ್ಲರ ಮನೆಯಲ್ಲಿ ನೋಡಿದ್ದೀವಿ. ಸಣ್ಣ ಪುಟ್ಟ ಬೆಂಕಿ ಅಪಘಾತ ಆದರೆ ಏನಾದ್ರು ದುರಂತ ನಡೆದ್ರೆ ಏನಾಗುತ್ತೆ, ನಾವು ಎಚ್ಚರಾಗಿರ್ತೀವಿ. ನಮಗವ್ರಿಗೂ ಸಂಬಂಧ ಇಲ್ಲ, ನೆರೆ ಹೊರೆಯವರು ಅಂತ ಹೇಳ್ತೀವಿ. ಇದು ಸ್ವಾಭಾವಿಕ, ಮನುಷ್ಯನ ಸ್ವಭಾವ ಅದು. ಹಾಗೆ ಇದು ಸಮಾಜಕ್ಕೂ ಅನ್ವಯಿಸುತ್ತೆ, ಮನೆಗೂ ಅನ್ವಯಿಸುತ್ತೆ, ಸಮಾಜಕ್ಕೂ ಅನ್ವಯಿಸುತ್ತೆ, ದೇಶಕ್ಕೂ ಅನ್ವಯಿಸುತ್ತೆ. ದೇಶಕ್ಕೆ ಹೇಗೆ ಅನ್ವಯಿಸುತ್ತೆ ಅಂತ ಯೋಚನೆ ಮಾಡೋಣ ಬನ್ನಿ. ನೋಡಿ, ನಾವು ಇಂಡಿಯಾ ದೇಶ ಸರ್ವತಂತ್ರ ಸ್ವತಂತ್ರ ದೇಶ. 1947 ಸ್ವತಂತ್ರ ಬಂತು. 1951 ಗಣರಾಜ್ಯ ನಮ್ಮದು. ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ. ಇಲ್ಲಿ ಯಾರುವ ಜನಗಳೇ ಸಾರ್ವಭೌಮ, ಸುಪ್ರೀಮು. ಪ್ರೆಸಿಡೆಂಟ್ ಅಲ್ಲ. ಪ್ರೆಸಿಡೆಂಟ್ಗೆ ಏನು ಮಾಡ್ತೀವಿ ನಾವು? ಝೀರೋ ಟ್ರಾಫಿಕ್ ಮಾಡ್ತೀವಿ, ರೆಡ್ ಲೈಟ್ ಹಾಕ್ಬಿಡ್ತೀವಿ ಕಾರ್ ಮೇಲೆ, ಝೀರೋ ಟ್ರಾಫಿಕ್ ಮಾಡಿ ಹೋಗೋಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ತಪ್ಪಿದು. ಏಕೆ ಅಂತಂದರೆ ಜನಗಳ ಸಮಸ್ಯೆ ಹೇಗಿದೆ ಅಂತ ಅರ್ಥ ಆಗಬೇಕು ಅಂತಂದರೆ ಅವರು ಟ್ರಾಫಿಕ್ ಮಧ್ಯದಲ್ಲಿ ಸಿಗಾಕೋಬೇಕು, ಸಿಗ್ನಲ್ ಲೈಟ್ಗಳಲ್ಲಿ ನಿಂತ್ಕೋಬೇಕು. ಆವಾಗಲೇ ಅವ್ರಿಗೆ ದೇಶದ ಪರಿಸ್ಥಿತಿ ಅನುಕೂಲ ಗೊತ್ತಾಗೋದಕ್ಕೆ ಅನುಕೂಲ ಆಗುತ್ತೆ. ಆದರೆ ನಾವು ಪ್ರಜಾಪ್ರಭುತ್ವ, ನಮ್ಮ ದೇಶ, ನಾವು ಬನಾನಾ ರಿಪಬ್ಲಿಕ್ ಅಂತೀವಿ. ಬನಾನಾ ರಿಪಬ್ಲಿಕ್ ಎಲ್ಲಾಗ್ತಿದೆ ಅಂತಂದರೆ ಇಲ್ಲಾಗ್ತಿದೆ. ನೋಡಿ, DC ಇರ್ಬೋದು, ಪೊಲೀಸ್ ಕಮಿಷನರ್ ಇರ್ಬೋದು, ಅಥವಾ ಯಾವುದಾದ್ರು ಉನ್ನತ ಅಧಿಕಾರಿಗಳಿರ್ಬೋದು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗಳಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಮಿನಿಸ್ಟ್ರಿಗಳಿರ್ಬೋದು, ಅಥವಾ ಸೆಂಟ್ರಲ್ ಮಿನಿಸ್ಟ್ರಿ ಇರ್ಬೋದು. ಇವ್ರು ಯಾರು ಬಂದರೆ ಈ ಪೊಲೀಸರು ಝೀರೋ ಟ್ರಾಫಿಕ್ ಮಾಡ್ತಾರೆ. ಝೀರೋ ಟ್ರಾಫಿಕ್ ಅಂತಂದರೆ ಅವ್ರು ಬಂದು ಹೋಗೋವರೆಗೂ ಆ ಟ್ರಾಫಿಕಲ್ಲಿ ಯಾರು ಓಡಾಡೋಂಗಿಲ್ಲ. 100 ಕಿಲೋಮೀಟ್ರ್ ಫಾಸ್ಟು, 200 ಕಿಲೋಮೀಟ್ರ್ ಫಾಸ್ಟಲ್ಲೂ ಕಾರ್ ತೊಗೊಂಡೋಗ್ಬೋದು. ಆ ಥರ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೋತಾರೆ ಇವರು ಪೊಲೀಸರು. ಇದು ಪೊಲೀಸರೇನು ಅಂತಂದರೆ ಬಗ್ರಯ್ಯ ನೀವು ಸಾಕು ಅಂತಂದ್ರೆ ಮುರಿದು ಹೋಗಿ ರೆಡಿ ಅಂತ ಇರೋಂಥವ್ರು. ಬನಾನಾ ರಿಪಬ್ಲಿಕಲ್ಲಿ ಇಂಥದ್ದೆಲ್ಲ ಸರ್ವೇ ಸಾಮಾನ್ಯ. ಹೀಗಾಗಿ ಏನಾಗುತ್ತೆ, ವಿ ದ ಪೀಪಲ್ ಆಫ್ ಇಂಡಿಯಾ, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಜನಗಳು ಸಾರ್ವಭೌಮ. ಪ್ರೆಸಿಡೆಂಟ್ ಅಲ್ಲ, ಪ್ರೈಮ್ ಮಿನಿಸ್ಟರ್ ಅಲ್ಲ. ಪಾಪ ನರೇಂದ್ರ ಮೋದಿಯವರು ನಾನು ಪ್ರಧಾನ ಸೇವಕ ಅಂತ ಕರೀತಾರೆ. ಆದರೆ ನಮ್ಮ ಮುಖ್ಯಮಂತ್ರಿ ಇದಾರಲ್ಲ, ಇವರು ನಾ ದೇವರು, ನಾ ಸತ್ಯ ಹರಿಶ್ಚಂದ್ರ, ಅವನಿಗಿಂತ ದೊಡ್ಡವನು ಅಂತ ಹೇಳಿ ತಾವೇ ತಟ್ಕೋತಾರೆ. ಅದಕ್ಕೆ ಪೂರಕವಾಗಿ ಬೆಂತಟ್ಟೋರು ಇದ್ದಾರೆ, ಹಿಂಬಾಲಕರು ಅಂತ ಕರಿತೀವಿ. ಅವರೇನು ಮಾಡ್ತಾರೆ, ಇವ್ರು ಹೂಸ್ಬಿಟ್ರೆ ಗಮ್ ಅನ್ನುತ್ತೆ ಅಂತಾರೆ. ನೋಡಿ, ಇದು ಹೆಂಗಿದೆ, ಇದು ಎಲ್ಲರೂ ಹೂಸ್ಬಿಟ್ರೆ ನಾರುತ್ತೆ. ಆದರೆ ಗಮ್ ಅನ್ನೋ ಬಡ್ಡಿ ಮಕ್ಕಳು ಇದ್ದಾರೆ, ಅವ್ರ ಹಿಂಬಾಲಕರು ಅಂತ ಕರಿತೀವಿ. ಅಂತಹ ಕೆಲವರು ಹಿಂಬಾಲಕರನ್ನ ಕಟ್ಕೊಂಡು ನಾವು ಡೆಮಾಕ್ರಸಿನ ಗಟ್ಟಿ ಮಾಡೋಕ್ಕೆ ಹೊರಟಿದ್ದೀವಿ ಅಂತಂದರೆ ಇದು ಒಂಥರ ವಿಪರ್ಯಾಸನೇ ಸರಿ. ಇಂಥ ಪರಿಸ್ಥಿತಿನಲ್ಲಿ ನೋಡಿ, ನಮ್ಮ ಪಕ್ಕದ ದೇಶ ಬಾಂಗ್ಲಾದೇಶದಲ್ಲಿ ಏನಾಗಿದೆ, ಶೇಖ್ ಮುಜಿಬುರ್ ರೆಹಮಾನ್ ಅಂತ ಬಿಟ್ಟು ನಮ್ಮ ದೇಶಕ್ಕೆ ಮಹಾತ್ಮ ಗಾಂಧಿ ಹೇಗೆ ಹಾಗೆ 1971 ಪಶ್ಚಿಮ ಪಾಕಿಸ್ತಾನ ಏನಾಗುತ್ತೆ, ಪೂರ್ವ ಪಾಕಿಸ್ತಾನ ಈಗಿನ ಬಾಂಗ್ಲಾದೇಶ ಏನಿದೆ ಅದ್ರ ಮೇಲೆ ದಬ್ಬಾಳಿಕೆ ಮಾಡ್ತಿರ್ತಾರೆ. ಇನ್ಕಮ್ ಎಲ್ಲ ಅಲ್ಲಿಂದ ಬರ್ತಿರುತ್ತೆ. ಆದರೆ ಖರ್ಚು ಮಾಡೋದು, ಮಜಾ ಮಾಡೋದೆಲ್ಲ ಪಾಕಿಸ್ತಾನದವ್ರು ಅಂದ ತಕ್ಷಣ ರೂಲಿಂಗ್ ಮಾಡತಕ್ಕಂಥವ್ರು, ರೂಲ್ ಮಾಡಿದವ್ರು ಯಾರು, ಪಾಕಿಸ್ತಾನದಲ್ಲಿ ರೂಲ್ ಮಾಡ್ತಿದ್ದಂಥವ್ರು ಯಾರು ಅಂತ ಗಮನ ಹರಿಸೋಕ್ಕೆ ನೋಡೋದಾದರೆ ಮಿಲಿಟ್ರಿ ಜನರಲ್ಗಳು ಏನಾಗುತ್ತೆ, ಮಿಲಿಟ್ರಿನಲ್ಲಿರ್ತಕ್ಕಂಥ ಆಫೀಸರ್ಗಳೇ ಅಲ್ಲಿ ರಾಜಕೀಯ ವ್ಯವಸ್ಥೆನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಪೂರ್ವ ಪಾಕಿಸ್ತಾನ ದುಡಿತಕ್ಕೆ, ಮೋಜು ಮಸ್ತಿ ಮಾಡೋದಕ್ಕೆ ಮಿಲಿಟ್ರಿ ಆಫೀಸರ್ಗಳು ರಾಜಕೀಯ ವ್ಯವಸ್ಥೆನ ತಮ್ಮ ಕೈಗೊಂಬೆ ಮಾಡಿಕೊಂಡು ದಬ್ಬಾಳಿಕೆ ನಡೆಸ್ತಿರ್ತಾರೆ. ಎಷ್ಟರ ಮಟ್ಟಿಗೆ ದಬ್ಬಾಳಿಕೆ ನಡೆಸ್ತಿರ್ತಾರೆ ಅಂತಂದರೆ ಅವರು ಅಂಡ್ರೆಸ್ಟಾಗಿ ದಂಗೆ ಹೇಳ್ತಾರೆ. ದಂಗೆ ಇದ್ದಾಗ ಏನಾಗುತ್ತೆ, ನಮ್ಮ ದೇಶದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಅಪ್ರಬುದ್ಧ ರಾಜಕಾರಣಿ, ಮೆಚುರಿಟಿ ಇಲ್ಲದೆ ಇರ್ತಕ್ಕಂಥ ರಾಜಕಾರಣಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಇದು DNA ಬಂದುಬಿಟ್ಟಿದೆ ರೀ. ಜವಾಹರ್ಲಾಲ್ ನೆಹರು 1962 ಇಸ್ವಿನಲ್ಲಿ ಚೈನಾ ದೇಶ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ. ಚೈನಾ ದೇಶ ನಮ್ಮ ಮೇಲೆ ಆಕ್ರಮಣ ಮಾಡ್ಕೊಂಡ್ರೆ ಕರ್ನಾಟಕದ ಭೂಭಾಗದ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ನಾವು ಕಳ್ಕೋತೀವಿ. ನಾವು ನೋಡಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದೆ, ಯುನೈಟೆಡ್ ನೇಷನ್ಸ್ ಇದೆ, ಬೇಕಾದಷ್ಟು ಸಂಘ ಸಂಸ್ಥೆಗಳು ಇಂಟರ್ನ್ಯಾಷನಲ್ ಲೆವೆಲಲ್ಲಿದೆ. ಅಲ್ಲೆಲ್ಲ ನಮ್ಮ ಕೈಲಿ ಏನಾಗಲ್ಲ ಅಂದರೆ ಬೊಬ್ಬೆ ಹೊಡಿಬೋದಿತ್ತು, ನಮ್ಮ ಜಾಗ ನಮ್ಗೆ ವಾಪಸ್ ಕೊಡಿ. ಇದುವರೆಗೂ ಕೇಳಿಲ್ಲ. ಮೊನ್ನೆನೂ ಸಹ ಗಲ್ವಾನಲ್ಲಿ ಗಲಾಟೆ ಆಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ರಕ್ಷಾ ಮಂತ್ರಿ ಆಗಿರ್ತಾರೆ, ಅವಾಗ ಹೋಗ್ಬರ್ತಾರೆ. ಆವಾಗ ರಾಜೀವ್ ಗಾಂಧಿಯವರು ಸೀಕ್ರೆಟಾಗಿ ಚೈನಾಕ್ಕೆ ಹೋಗಿ ಮೀಟಿಂಗ್ ಮಾಡ್ಕೊಂಬರ್ತಾರೆ. ಅದೇನು ಮೀಟಿಂಗ್ ಮಾಡಿದ್ರು ಇದೇನು ಅಂದರೆ ಸ್ವಂತ ಆಸ್ತಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ, ತಮ್ಮ ಪ್ರೈವೇಟ್ ಪ್ರಾಪರ್ಟಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಇಂಡಿಯಾನ. ಹಾಗಾಗಿ ಏನಕ್ಕೆ ಮೋಜು ಮಸ್ತಿ ಮಾಡೋದಕ್ಕೆ ದುಡ್ಡು ಕೊಡ್ತಾರೆ, ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಕೊಡ್ತೀವಿ, ನಾವೆಲ್ಲ ಕ್ಯೂನಲ್ಲಿ ಡಿಸ್ಕೊಡ್ತೀವಿ.
ಏನಾಗುತ್ತೆ, 100 ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ 10 ರೂಪಾಯಿ ಖರ್ಚು ಮಾಡ್ತಾರೆ, 90 ರೂಪಾಯಿ ಜೋಬಿಗೆ ಇಳಿಸ್ಕೊಂಡು ನಾವು ಪ್ರಪಂಚದಲ್ಲಿ ಅತ್ಯಂತ ರಿಚೆಸ್ಟ್ ವುಮೆನ್ ಶ್ರೀಮತಿ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಅಂತ ಹೇಳ್ತೀವಿ. ಇದೆಲ್ಲ ಏನಾಗುತ್ತೆ, ಅಂಬಾನಿ ಬಗ್ಗೆ ಕ್ವಶನ್ ಕೇಳ್ತಾರೆ ಕಾಂಗ್ರೆಸ್ನವರು, ಅದಾನಿ ಬಗ್ಗೆ ಕ್ವಶನ್ ಕೇಳ್ತಾರೆ, ನರೇಂದ್ರ ಮೋದಿ ಇವ್ರ ಪ್ಯಾಕೆಟಲ್ಲಿದ್ದಾರೆ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ಅವರೆಲ್ಲ ಕಾನೂನುಬದ್ಧವಾಗಿ ಎಲ್ಲ ಟ್ಯಾಕ್ಸ್ಗಳನ್ನ ಕೊಟ್ಕೋತಾ ದುಡಿದ್ಬಿಟ್ಟು ಶ್ರೀಮಂತರಾಗಿದ್ದಾರೆ. ಇದು ನಮ್ಮ ದೇಶದಲ್ಲಿ ಅಪರಾಧನ? ಏನೂ ಕೆಲಸ ಮಾಡ್ದೇ 4th ರಿಚೆಸ್ಟ್ ವುಮನ್ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಿಗೆ ಎಲ್ಲಿಂದ ಅಮ್ಮ ಬಂತು ದುಡ್ಡು ಅಂತ ಕೇಳ್ತಕ್ಕಂಥ ದಮ್ಮಿಲ್ಲ ಅಂತಂದರೆ ನಮ್ಮ ದೇಶ ಬನಾನಾ ರಿಪಬ್ಲಿಕ್ ಅಲ್ಲದೆ ಇನ್ನೇನಾಗ್ತಾ ಇದೆ ಅಂತ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ನಿಮಗೂ ಮೂಡಿದ ಸಂತೋಷ, ನಾವೆಲ್ಲ ದೇಶಭಕ್ತರಾಗಿದ್ದೀವಿ ಅಂತ ಹೇಳ್ಬೋದು. ಏನಾಗುತ್ತೆ, ಈ ಥರ ಇರ್ತಕ್ಕಂಥ ದೇಶ 1971ನೇ ಇಸ್ವಿನಲ್ಲಿ ಅನ್ರೆಸ್ಟ್ ಶುರುವಾಗುತ್ತೆ ಪಾಕಿಸ್ತಾನದಲ್ಲಿ. ಬಾಂಗ್ಲಾದೇಶ ಏನಾಗುತ್ತೆ, ನಾವು ದುಡ್ಡು ಕೊಡ್ತಿರೋ, ನಾವು ಮೋಜು ಮಸ್ತಿ ಮಾಡ್ತಿರೋರು ಇವರು ಅನ್ನೋ ವಿಷಯ ಇಟ್ಕೊಂಡು ಗಲಾಟೆ ಆಗುತ್ತೆ. ವಿಷಯ ಇಟ್ಕೊಂಡು ಗಲಾಟೆ ಮಾಡಿದಾಗ ಏನಾಗುತ್ತೆ, ಇಂದಿರಾ ಗಾಂಧಿಯವರು ಸೈನ್ಯ ಮಾಡ್ತಾರೆ. ನೋಡಿ, ನಮಗೆಲ್ಲ ಜ್ಞಾಪಕ ಇದೆ, ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ತಿರ್ತೀವಿ ಬಾಂಗ್ಲಾದೇಶಕ್ಕೋಸ್ಕರ, ಯುದ್ಧಕ್ಕೋಸ್ಕರ ದುಡ್ಡು ಕಲೆಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಏನಾಗುತ್ತೆ, 25% ಸ್ಟಾಂಪ್ ಎಕ್ಸ್ಟ್ರಾ ಹಾಕಬೇಕಾಗತ್ತೆ. ಇದು ನಮ್ಗೆ ಗೊತ್ತಿರಬೇಕಾದಂಥ ವಿಚಾರ. ಈ ಥರ ದುಡ್ಡು ಕಲೆಕ್ಟ್ ಮಾಡಿ ಸೈನಿಕರನ್ನೆಲ್ಲ ಸಂಘಟಿಸಿ ಯುದ್ಧದಲ್ಲಿ ನಮ್ಮ ದೇಶನ ಭಾಗಿಯಾಗುತ್ತೆ. ಭಾಗಿಯಾದಾಗ ಏನಾಗುತ್ತೆ, ಶೇಖ್ ಮುಜೀಬರ್ ರೆಹಮಾನ್ ಅಂತ ಅಂದ್ಬಿಟ್ಟು ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧಿ ಅಂತ ಹೇಗೆ ಅಂತೀವಿ, ಹಾಗೆ ಬಾಂಗ್ಲಾದೇಶದ ಪರಮ ಪಿತಾಮಹ ಮುಜೀಬರ್ ರೆಹಮಾನ್, ಆತನ ನೇತೃತ್ವದಲ್ಲಿ ದೊಡ್ಡ ಯುದ್ಧ ಆಗುತ್ತೆ. ಈ ಭಾರತ ದೇಶದ ಸೈನ್ಯ ಬಾಂಗ್ಲಾದೇಶದ ಸೈನಿಕರ ಜೊತೆ ಸೇರಿಕೊಂಡಿದ್ದರಿಂದ ಏನಾಗುತ್ತೆ, ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಸಂಪರ್ಕ ಕಟ್ಟಾಗಿ ಹೋಗುತ್ತೆ. 91,000 ಜನ ಸೈನಿಕರನ್ನ ಸೆರೆ ಹಿಡಿದು ಮೊಣಕಾಲ ಮೇಲೆ ಕೂರಿಸಿರ್ತೀವಿ ನಾವು. ಶರಣಾಗತಿ ಕೇಳ್ತಿರ್ತಾರೆ, ಊಟ ಕೊಡಿ ಅಂತ ಕೇಳ್ತಿರ್ತಾರೆ. ಅಂಥ ದಯನೀಯ ಪರಿಸ್ಥಿತಿಗೆ ಬಂದಿದ್ದರೆ ಶ್ರೀಮತಿ ಇಂದಿರಾ ಗಾಂಧಿಯವರ ಅಪ್ಪನ DNA ಏನಾಗುತ್ತೆ, ಬಿಟ್ಬಿಡ್ತಾರೆ. ಬಾಂಗ್ಲಾದೇಶ ಸ್ವತಂತ್ರ ಅಂತ ಘೋಷಣೆ ಮಾಡ್ತಾರೆ. ಬಾಂಗ್ಲಾದೇಶವನ್ನು ನೋಡಿ, ಇವತ್ತು ಬಾಂಗ್ಲಾದೇಶದಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ, ಇದಕ್ಕೆ ಕಾರಣ ಯಾರು, ಮುಂದಿನ ಎಪಿಸೋಡಲ್ಲಿ ಮಾತಾಡ್ತೀನಿ. ಇದನ್ನು ಮುಂದುವರೆದ ಮಾತಾಡಬೇಕು ಅಂತಂದರೆ ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗಿದೆ, ಫ್ರೀಡಮ್ ಫೈಟರ್ಸ್ ಯಾರಿದ್ದರು ಅವ್ರ ಮಕ್ಕಳು ಮೊಮ್ಮಕ್ಕಳುಗಳಿಗೆ ಅವರೇನಾದರೂ ಅಪಾಯಿಂಟ್ಮೆಂಟ್ ಬೇಕು ಅಂತ ಇಷ್ಟಪಟ್ಟರೆ ಅವ್ರಿಗೆ ರಿಸರ್ವೇಷನ್ ಕೊಡ್ತಕ್ಕಂಥ ಒಂದು ಪಾಲಿಸಿನ ಶೇಖ್ ಹಸೀನಾ ತಂದಿದ್ದಾರೆ. ಈ ಶೇಖ್ ಹಸೀನಾ ಯಾರು ಅಂತಂದರೆ ಮುಜೀಬರ್ ರೆಹಮಾನ್ ಅಂತಬಿಟ್ಟು ಬಾಂಗ್ಲಾದೇಶದ ಪಿತಾಮಹ. ನಮ್ಮ ದೇಶಕ್ಕೆ ಮಹಾತ್ಮ ಗಾಂಧಿ ಹಾಗೆ ಆ ಮುಜೀಬರ್ ರೆಹಮಾನ್ ಮಗಳು ಶೇಖ್ ಹಸೀನಾ. ಇವರು ಭಾರತ ದೇಶ, ನಮ್ಮ ದೇಶ ಸ್ವತಂತ್ರ ಆಗೋದಕ್ಕೆ ಭಾಳ ಹೆಲ್ಪ್ ಮಾಡಿದ್ದಾರೆ ಅಂದ್ಬಿಟ್ಟು ಲಿಬರಲ್ ಆಗಿರ್ತಾರೆ. ಲಿಬರಲ್ ಆಗಿರೋದ್ರಿಂದ ಏನಾಗುತ್ತೆ, ಅಲ್ಲಿ 19,000 ಜನ ಹಿಂದೂಗಳು, ಸುಮಾರು 20,000 ಜನ ಹಿಂದೂಗಳು ಬಾಂಗ್ಲಾದೇಶದಲ್ಲಿ ಇವಾಗಲೂ ಇದ್ದಾರೆ. ಅವರೆಲ್ಲ ಬಂಗಾಳಿ ಮಾತಾಡೋದು, ಬಾಂಗ್ಲಾ ಮಾತಾಡೋದು. ಹಾಗಾಗಿ ಅಲ್ಲಿ ಮುಸಲ್ಮಾನರು ಮತ್ತು ಹಿಂದೂಗಳನ್ನ ಬೇರೆ ಮಾಡೋದು ಭಾಳ ಕಷ್ಟ. ಹಂಗಾಗಿ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ವಲಸೆ ಮಾಡೋರೆಲ್ಲ ಪಶ್ಚಿಮ ಬಂಗಾಳಕ್ಕೆ ಬರ್ತಾರೆ. ಪಶ್ಚಿಮ ಬಂಗಾಳದ ಸ್ವಲ್ಪ ದಿವಸ ಇದ್ದು ಆನಂತರ ನಮ್ಮ ಬೆಂಗಳೂರಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂತಿದೆ, ಬೆಂಗಳೂರು ಪೂರ್ವದಲ್ಲೇ ಇರ್ತಕ್ಕಂಥ ರೈಲ್ವೆ ನಿಲ್ದಾಣ, ಅಲ್ಲಿಗೆ ಬರ್ತಾರೆ. ಅಲ್ಲಿಂದ ಬಂದ್ಬಿಟ್ಟು ಮೈಸೂರಿಗೂ ಬಂದಿದ್ದಾರಂತೆ. ನೋಡಿ, ಮೈಸೂರಲ್ಲಿ ಯಾರು ಸಬರ್ಬನ್ ಬಸ್ ಸ್ಟ್ಯಾಂಡ್ ನೋಡಿರ್ಬೋದು. ಸಬರ್ಬನ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಉದ್ದಕ್ಕೂ ಮುಸಲ್ಮಾನರದ ಅಂಗಡಿಗಳೇ ಇರೋದು, ಬಟ್ಟೆಗಳು, ಚಿಲ್ಲರೆ ಪಡರೆ ವ್ಯವಹಾರ ಮಾಡ್ತಾರೆ. ನಮಗೆ ತಿಳಿದು ಬಂದಿರತಕ್ಕಂಥ ರೂಮರು ಸುದ್ದಿ ಏನು ಅಂತಂದರೆ, ಇಲ್ಲಿರ್ತಕ್ಕಂಥ ಲೋಕಲ್ ಮುಸಲ್ಮಾನರು ಅಥವಾ ಲೋಕಲ್ ವ್ಯಾಪಾರ ಮಾಡೋರು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ನಿರಾಶ್ರಿತರಿಗೆ ಅಂಗಡಿನ ಜಾಗನ ಬಾಡಿಗೆ ಕೊಟ್ಟಿದ್ದಾರಂತೆ. ಅವ್ರಿಗೆ ದಿನ ಆಧಾರವಾಗಿ ಇಟ್ಕೊಂಡು ಬಾಡಿಗೆ ವಸೂಲು ಮಾಡ್ತಾರಂತೆ. ಹೀಗೆ ಮಾಡ್ತಕ್ಕಂಥ ಬಾಡಿಗೆ ತಿಂಗಳಿಗೆ 20,000ಕ್ಕಿಂತ ಜಾಸ್ತಿ ಆಗುತ್ತೆ. ಸೊ ಇವರೇನು ಮಾಡ್ತಾರೆ, ರಾಜಕೀಯ ಪುಡಾರಿಗಳಾಗಿದ್ದಾರೆ. ಮತ್ತು ಎಲ್ಲರೂ ಗಲಾಟೆ ಆಯಿತು ಅಂತಂದರೆ ಮುಂದೆ ನುಗ್ಗಿ ಗಲಾಟೆ ಮಾಡ್ತಾರೆ. ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾದಂಥ ಅವಶ್ಯಕತೆ ಇದೆ. ನಮ್ಮ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಹಿಂದೂಗಳನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ ಅಂತ ನೋಡ್ತಾ ಇದ್ದಾರೆ. ಯಾಕೆಂದರೆ ಹಿಂದೂಗಳು ಎಲ್ಲರೂ ಈಗ ವೋಟ್ ಬ್ಯಾಂಕ್ ಆಗಿದ್ದಾರೆ. ವೋಟ್ ಬ್ಯಾಂಕ್ ಆಗಿ ನರೇಂದ್ರ ಮೋದಿಯವ್ರನ್ನ ಗೆಲ್ಲಿಸ್ತಾ ಇದ್ದಾರೆ. ನರೇಂದ್ರ ಮೋದಿಯವರು 3ನೇ ಸರಿಗೆ ಇದ್ದಾರೆ. ಇನ್ನು ಜಸ್ಟ್ ಈಗ 3ನೇ ಟರ್ಮ್ ಪ್ರಾರಂಭ ಆಗಿದೆ. ಇನ್ನೂ 5 ವರ್ಷ ಪ್ರಧಾನಮಂತ್ರಿ, ನೆಕ್ಸ್ಟ್ 5 ವರ್ಷ ಅವರೇ ಇರ್ತಾರೆ, ಸಾಯೋ ತನಕ ಅವರೇ ಪ್ರಧಾನಮಂತ್ರಿ. ಇದು ಗೋಡೆ ಮೇಲೆ ಬರೆದಿರ್ತಕ್ಕಂಥ ಸ್ಪಷ್ಟವಾದ ಸತ್ಯ, ಎಲ್ಲರಿಗೂ ಅರ್ಥ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಬೆಂಕಿ ಬಿದ್ದಿದೆ. ಅಲ್ಲಿ ರಿಸರ್ವೇಷನ್ಗೋಸ್ಕರ ಗಲಾಟೆ ಶುರುವಾಗಿದ್ದೇನಾಗಿದೆ, ಅಗಾಧವಾದ ದಂಗೆ ಎದ್ದು ಬಿಟ್ಟಿದ್ದಾರೆ ಜನಗಳು. ಏನು ಅಂತ ಕಳ್ಳನಿಗೊಂದು ಪಿಳ್ಳೆನವ. ಈ ದಂಗೆ ಅಂತ ಹೇಳಬೇಕಾದ್ರೆ ಬನ್ನಿ, ಇದು ಹಿಂದಿನ ವಿಚಾರ ಹೇಳಬೇಕು. 1971ನೇ ಇಸ್ವಿನಲ್ಲಿ
ನಾವೀಗ ಇಂದಿರಾ ಗಾಂಧಿಯಿಂದ ನಾವು ಡೆಮಾಕ್ರಸಿನ ಒಪ್ಕೊಳ್ಳೇಬೇಕು ನಾವು. ಹಾಗಾಗಿ ನಾವು ಅನ್ನೋ ಶಬ್ದವನ್ನು ಉಪಯೋಗಿಸ್ತಾ ಇದ್ವಿ. ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ವಿ, ಬಾಂಗ್ಲಾದೇಶನ ಸಪ್ರೇಟ್ ಮಾಡಿದ್ವಿ, ಬಾಂಗ್ಲಾದೇಶ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರ ಅಂತ ಘೋಷಿಸಿದ್ವಿ. ಅವರು ಸಪ್ರೇಟ್ ಪಾರ್ಲಿಮೆಂಟ್ ಬಂತು, ಸಪ್ರೇಟ್ ಪ್ರಧಾನಮಂತ್ರಿ ಬಂದರು, ಸಪ್ರೇಟ್ ಬಾವುಟ ಸಿಕ್ತು, ಎಲ್ಲ ಸಪ್ರೇಟ್ ಸಿಕ್ತು. ಇವ್ರು ಸಪ್ರೇಟ್ ಮಾಡಿದರೆ ಆ ಮಾಡೋಕ್ಕೆ ಒಂದು ಚೂರು ಡಿವಿಯೇಷನ್ ಮಾಡಿ ಅದನ್ನು 32ನೇ ಸ್ಟೇಟೋ 31ನೇ ಸ್ಟೇಟೋ 30ನೇ ಸ್ಟೇಟೋ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ರೆ ಆವಾಗ ಸೆಕ್ಯುಲರ್ ಅನ್ನೋ ಪದಕ್ಕೆ ಅರ್ಥ ಬರೋದು. ಏನಾಗುತ್ತೆ, ಮುಸಲ್ಮಾನರು ಅವರು ಸಪ್ರೇಟ್ ದೇಶ ಮಾಡಬೇಕು ಅಂತಂದ್ಬಿಟ್ಟು ಅವ್ರು ಬಿಟ್ಕೊಟ್ಬಿಟ್ಟು ಈಗ ಬಾಂಗ್ಲಾದೇಶದಿಂದ ನಿರಾಶ್ರಿತರು ಬರ್ತಾರೆ. ಅವ್ರು ಮುಸಲ್ಮಾನರು ನಮ್ಮ ದೇಶದಲ್ಲಿ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ನಾವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡು ಪಾರ್ಲಿಮೆಂಟಲ್ಲಿರ್ಬೋದು, ಲೋಕಸಭೆಯಲ್ಲಿರ್ಬೋದು, ರಾಜ್ಯಸಭೆಯಲ್ಲಿರ್ಬೋದು ತುಂಬ ಸೀರಿಯಸ್ ಪ್ರಾಬ್ಲಮ್ ಅಂತ ಡಿಸ್ಕಸ್ ಮಾಡಿದ್ರೆ ಇದು ಎಂಥ ವಿಪರ್ಯಾಸ. ಇದಕ್ಕೆ ಅಂಬೇಡ್ಕರ್ ಅವರು ಕಾರಣನ ಅಂತ ನೋಡಿದಾಗ ಹೌದು ಅನ್ನೋ ಉತ್ತರ ಬರುತ್ತೆ. ಯಾಕೆ ಅಂತಂದರೆ ನಾವು ಹಿಂದೂಗಳು ಉದಾರವಾದಿಗಳು ಅಂತ ಇರೋದ್ರಿಂದ ಅದನ್ನು ಡಿಕ್ಲೇರ್ ಮಾಡೋದು ಬೇಕಿಲ್ಲ ರೀ. ಯಾಕೆ ಅಂತಂದರೆ ಮುಸಲ್ಮಾನರು ಸಾವಿರಾರು ವರ್ಷಗಳಿಂದ ಬಂದ್ಬಿಟ್ಟು ಸುಖಮಯವಾದ ಜೀವನವನ್ನು ಕಟ್ಕೊಂಡಿದ್ದಾರೆ. ಅದ್ರ ಹೇಳಬೇಕು ಅಂದರೆ ಅಕ್ಬರ್ ಇರ್ಬೋದು, ಜಹಾಂಗೀರ್ ಇರ್ಬೋದು, ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ ಇರ್ಬೋದು, ಮತ್ತು ಗಜ್ನಿ ಮೊಹಮ್ಮದ್ ಇರ್ಬೋದು, ಎಲ್ಲರೂ ಇಲ್ಲೇ ಬಂದು ಎಲ್ಲಿಂದನೋ ಹುಟ್ಟಿ ಇಲ್ಲಿ ಬಂದು ಇಲ್ಲಿ ಸಂಸಾರ ಮಾಡಿ ಇಲ್ಲಿ ಜೀವನ ಮಾಡ್ತಾ ಇಲ್ಲೇ ಸತ್ತು ಹೋಗಿದ್ದಾರೆ. ಇಷ್ಟೆಲ್ಲ ಇರಬೇಕಾದ್ರೆ ನಾವು ವಸುದೈವ ಕುಟುಂಬಕಂ ನಮ್ಮ DNA ಈಗೆಲ್ಲ ಇದ್ದಾಗ ನಾವೇನು ಮಾಡಬೇಕು ಅನ್ನೋ ಸಮಸ್ಯೆ ಬರುತ್ತೆ. ಬಾಂಗ್ಲಾದೇಶದಲ್ಲಿ ಸಿವಿಲ್ ವಾರ್ ಆಗ್ತಾಯಿದೆ, ದಂಗೆ ಎದ್ಬಿಟ್ಟಿದ್ದಾರೆ ಜನ. ಅದರ ಪ್ರಭಾವ ಏನಾಗಿದೆ, ಬಾಂಗ್ಲಾದೇಶ ಸುತ್ತಲೂ ಗಡಿ ಹಂಚ್ಕೊಂಡಿರೋದು ನಮ್ಮ ಇಂಡಿಯಾ ದೇಶ. ಏನಾಗುತ್ತೆ, ಅಲ್ಲಿಂದ ಜನ ಜೀವನ ಯಾವಾಗ ದುಸ್ತರ ಆಗುತ್ತೆ, ಜೀವನ ಮಾಡೋದು ಕಠಿಣ ಆಗುತ್ತೆ, ಊಟಕ್ಕೆ ತೊಂದರೆ ಆಗುತ್ತೆ, ನಿದ್ದೆ ಮಾಡೋದಕ್ಕೆ ತೊಂದರೆ ಆಗುತ್ತೆ, ಜನ ಓಡಿ ಬರ್ತಾರೆ. ಎಲ್ಲಿ ಓಡಿ ಬರ್ತಾರೆ, ಇಂಡಿಯಾ ದೇಶಕ್ಕೆ ಓಡಿ ಬರಬೇಕು. ಈಗಾಗಲೇ ನುಸುಳುಕೋರರು ಆರ್ಟಿಕಲ್ 370 ಬಗ್ಗೆ ಮಾತಾಡಿದ್ದೀವಿ, CAA ಬಗ್ಗೆ ಮಾತಾಡಿದ್ವಿ. ಹೀಗೆಲ್ಲ ಇದ್ದು ಪಶ್ಚಿಮ ಬಂಗಾಳದ ಡೆಮಾಕ್ರಸಿನೇ ಚೇಂಜ್ ಆಗಿದೆ. ಮಮತಾ ಬ್ಯಾನರ್ಜಿ ಅಂತ ಇರೋರು ನಮ್ಗೆ ಹಿಂದೂಗಳು ಓಟೇ ಬೇಡ, ಮುಸಲ್ಮಾನರು ಓಟು ಸಾಕು, ನಾವು ಓಟ್ನ ಇಂಪೋರ್ಟ್ ಮಾಡ್ಕೊಂಡು ಗೆಲ್ತೀವಿ ಅನ್ನೋ ಲೆವೆಲ್ವರೆಗೂ ಹೋಗ್ಬಿಟ್ಟಿದ್ದಾರೆ. ಬಾಯ್ಬಿಟ್ಟು ಹೇಳೋದಿಲ್ಲ, ಯಾಕೆಂದ್ರೆ ಸಂವಿಧಾನ ಅಡ್ಡಿ ಬರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿವರೆಗೂ ಮುಂದುವರೆದ್ಬಿಟ್ಟಿದ್ದಾರೆ. ಹೀಗೆ ಇಂಥ ಪರಿಸ್ಥಿತಿಯಲ್ಲಿ ಈಗ ನಾವೇನು ಮಾಡಬೇಕು ಅನ್ನೋದು ದೊಡ್ಡ ಸಮಸ್ಯೆ. ಬನ್ನಿ, ಅವತ್ತು 1971ನೇ ಇಸ್ವಿನಲ್ಲಿ ಬಾಂಗ್ಲಾದೇಶ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರ ಅಂತ ಘೋಷಣೆ ಮಾಡೋ ಬದಲು ಶ್ರೀಮತಿ ಇಂದಿರಾ ಗಾಂಧಿ ಅವರು, ಜವಾಹರ್ಲಾಲ್ ನೆಹರು ಅವರ ಪುತ್ರಿ, ಇವರು ಇನ್ನು DK ಬರುವ ಅಂತಿದ್ದ, ದೇವಕಾಂತ್ ಬರುವ ಅಂತ ಅಸ್ಸಾಂನವರು, ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತ ಹೇಳಿ ಅವಳ ಭಟ್ರಿಗೇನು ಕಡಿಮೆ ಇಲ್ಲ ಹಿಂದೂಗಳಲ್ಲಿ. ಅವಳು ಏನು ಮಾಡಿದ್ದಕ್ಕೆಲ್ಲ ಜೈ ಅಂತ ಹೋಗಿದ್ದರಿಂದ ಇವತ್ತೇನಾಗಿದೆ, ಕೋಟ್ಯಂತರ ಜನ ಮುಸಲ್ಮಾನರು ನಮ್ಮ ದೇಶದೊಳಗೆ ನುಸುಳೋದಕ್ಕೆ ತುದಿಗಾಲ ನಿಂತಿದ್ದಾರೆ. ಇವರೆಲ್ಲ ಬಂದುಬಿಟ್ರೆ ಡೆಮೋಗ್ರಫಿ ಚೇಂಜ್ ಆಗೋಗುತ್ತೆ, ಹಿಂದೂಗಳು ಮೈನಾರಿಟಿ ಆಗ್ತೀವಿ, ಮುಸಲ್ಮಾನ್ ದೇಶ ಆಗೋಗ್ಬಿಡುತ್ತೆ. 2047 ಅಷ್ಟಕ್ಕೆ ನೋಡಿ, ನರೇಂದ್ರ ಮೋದಿಯವರು ಸ್ಲೋಗನ್ ಕೊಟ್ಟಿದ್ದಾರೆ, ಅಮೃತ್ ಪೀಡಿ ಅಂತಂದ್ಬಿಟ್ಟು. ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಹೇಳಿದ್ರು. ಅಮೃತ್ ಪೀಡಿ 2047ಕ್ಕೆ ಇದಾಗುತ್ತೆ. 2047ಕ್ಕೆ ಅಮೇರಿಕಾನ ಬೀಟ್ ಮಾಡ್ತೀವಿ, ವರ್ಲ್ಡಲ್ಲಿ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಎಕಾನಮಿ ಆಗುತ್ತೆ. ಆದರೆ ಇವೆಲ್ಲ ಸುಳ್ಳು ರೀ. 2047 ನಾವು ಹುಷಾರಾಗಿಲ್ಲ ಅಂದರೆ, ನಾವು ಇವಾಗಲೇ ಸೂಕ್ತವಾದ ಕ್ರಮ ತಗೊಳ್ಳಿಲ್ಲ ಅಂತಂದರೆ 10 ವರ್ಷದಲ್ಲಿ ಇಂಡಿಯಾ ದೇಶ ಮುಸ್ಲಿಂ ರಾಷ್ಟ್ರ ಆಗ್ಬಿಡ್ಬೋದು. ಮುಸ್ಲಿಂ ರಾಷ್ಟ್ರ ಆದರೆ ಏನಾಗುತ್ತೆ, ನಾವು ಹಿಂದೂಗಳು ಕೋತಿಗೆ ಎಂಡ ಕುಡಿದಂಗೆ ನಾವು ಬಡ್ಡಿ ಮಕ್ಕಳು ಸರಿ ಇಲ್ಲ. ನೋಡಿ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಇವತ್ತು ಸಹ 7.5 ಕೋಟಿ ಜನಸಂಖ್ಯೆಯಲ್ಲಿ 6.25 ಕೋಟಿ ಜನ ಹಿಂದೂಗಳಿದ್ದೀವಿ. ಆದರೆ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ಮಾತು ಹೇಳ್ತಾರೆ, ಮುಂದಿನ ಜನ್ಮಾನದೇನಾದರೂ ಇದ್ದರೆ ನಾನು ಮುಸಲ್ಮಾನ ಹುಟ್ಟಬೇಕು ಅಂತ ಹೇಳ್ತಾರೆ. ಓಕೆ, ಅಲ್ಲಿ ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡೋದಿಲ್ಲ. ಅವ್ರದ್ದು ದ್ವಂದ್ವ ನೀತಿ ಮತ್ತು ಕನ್ಫ್ಯೂಷನ್ ಆಗಿದ್ದಾರೆ. ಅವ್ರು ಕನ್ಫ್ಯೂಷನ್ ಆಗಿ ಜನಗಳನ್ನ ಕನ್ಫ್ಯೂಸ್ ಮಾಡ್ತಾರೆ. ಹುಚ್ಚು ಮುಂಡೆ ಮದುವೆ ಉಂಡೋನೇ ಜಾಣ ಅಂತಂದರೆ ಯಾರು ಮಾಡ್ತಾರೆ ಅಂತ ನೋಡಿ, ಇಂಥ ಲೀಡರ್ ಮಾಡ್ತಾರೆ. ಎಲೆಕ್ಷನ್ ಹೆಸರು ಬಂದಾಗ ಈ ಸತಿ ಎಲೆಕ್ಷನ್ ಹೇಳಿದ್ರು ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂತ. ಎರಡರಲ್ಲಿ ಒಂದು ಸತ್ಯ ಸ್ವಾಮಿ, ಮುಂದಿನ ಜನ್ಮದಲ್ಲಿ ನೀವು ಮುಸಲ್ಮಾನ ಹುಟ್ಟಬೇಕು ಅಂತ ಬರ್ತಿಲ್ಲ, ಅದು ಹೃದಯದಿಂದ ಬಂದಿರೋ ಮಾತಾ, ಅಥವಾ ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಇದು ಹೃದಯದಿಂದ ಬಂದಿರೋ ಮಾತಾ. ಈ ನೀವು ಕಾಲಕ್ಕೆ ತಕ್ಕಂತೆ ಬದಲಾಗು, ತಾಳಕ್ಕೆ ತಕ್ಕಂತೆ ಕುಣಿದಾಡು ಅಂದ್ಕೊಂಡು ಹೊರಟುಬಿಟ್ಟು ಇಡೀ ಹಿಂದೂ ಸಮಾಜವನ್ನು ಸೆಕೆಂಡ್ ಗ್ರೇಡ್ ಸಿಟಿಸನ್ ಮಾಡ್ತಾ, ಮುಸಲ್ಮಾನರನ್ನು ಓಲೈಕೆ ಮಾಡ್ತಾ, ಹಿಂದೂಗಳನ್ನ ದಬ್ಬಾಳಿಕೆ ಮಾಡಿಕೊಂಡು ಯಾರೋ ಮುಸಲ್ಮಾನ ಅಂತೆ ನೋಡಿ, ಜವಾಹರ್ಲಾಲ್ ನೆಹರು ಕಾಶ್ಮೀರಿ ಪಂಡಿತ್ ಅಂತ ಹೆಸರು ಹೇಳ್ಕೊಂಡು ಹಿಂದೂ ದೇಶವನ್ನು 1947ರಿಂದ ಹಿಡಿದು 64ವರೆಗೂ ರೂಲ್ ಮಾಡಿಬಿಟ್ರು. ವಂಶ ಪಾರಂಪರವಾಗಿ ನಮ್ಮ ಕೈಲೇ ಇರಬೇಕು ಆಡಳಿತ ಅಂತ ಅಂದ್ಬಿಟ್ಟು
ಮಗಳನ್ನ ಪ್ರಧಾನಮಂತ್ರಿಯಾಗಿ ನೋಡಿಕೊಂಡ್ರು. ಅದಲ್ಲದೆ ಮೊಮ್ಮಗ ರಾಜೀವ್ ಗಾಂಧಿ ಅವನ್ನ ಪ್ರಧಾನಮಂತ್ರಿಯಾಗಿ ನೋಡಿಕೊಂಡ್ರು. ಏನಾಯಿತು, ಈ ಮಧ್ಯದಲ್ಲಿ ಸೋಷಿಯಲ್ ಮೀಡಿಯಾ ಬಂತು. ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಕಥೆಗಳು ಬರೋಕ್ಕೆ ಶುರುವಾದವು. ಅನೇಕ ಕಥೆಗಳು ಬಂತು ಅಂತ ನಾವು ನೋಡಿದ್ದೀವಿ, ಇದ್ರ ಬಗ್ಗೆ ಮಾತಾಡಿದ್ವಿ. ನೆಹರು ಯಾರದ್ದು ಮೌಂಟ್ ಬ್ಯಾಟನ್ ಅಂತೆ, ಅವ್ರ ಸಂಸಾರದ ಜೊತೆಗೆ ಚೆನ್ನಾಗಿದ್ದರಂತೆ, ಅದ್ಯಾವುದೋ ಪುಸ್ತಕ ಅಂತೆ, ಓಮಥಾಯ್ ಅಂತೆ, ಅವರು ಜವಾಹರ್ಲಾಲ್ ನೆಹರು ಪ್ರೈವೇಟ್ ಸೆಕ್ರೆಟರಿ ಆಗಿದ್ದರಂತೆ, ಅವ್ರಿಗೂ ಇಂದಿರಾ ಗಾಂಧಿಗೂ ಸಂಬಂಧ ಇತ್ತಂತೆ. ಆ ಪುಸ್ತಕ ಸಂಬಂಧದ ಬಗ್ಗೆ ವಿವರವಾಗಿ ಬರ್ದಿದ್ದಾರೆ ಅವರು. ಅದನ್ನು ಅಂತ ಪುಸ್ತಕ ನೋಡಿ, ಅಮೆಝಾನಲ್ಲಿರ್ಬೋದು, ಫ್ಲಿಪ್ಕಾರ್ಟಲ್ಲಿರ್ಬೋದು, ಅಥವಾ ಯಾವುದೇ ದೊಡ್ಡ ದೊಡ್ಡ ಬುಕ್ ಸ್ಟಾಲ್ಗಳು, ಇಂಟರ್ನ್ಯಾಷನಲ್ ಬುಕ್ ಸ್ಟಾಲ್ಗಳಲ್ಲಿ ಸಿಗುತ್ತದು. 1-4 ದುಡ್ಡು ಕೊಡಬೇಕಾಗತ್ತೆ. ಎಲ್ಲರೂ ತೊಗೊಂಡು ಓದಿದ್ರೆ ನಮ್ಮ ದೇಶದ ನಿಜವಾದ ಚರಿತ್ರೆ, ನಿಜವಾದ ಮೈಂಡ್ ಸೆಟ್ಟು, ನಮ್ಮ ರಾಜಕೀಯ ಸೂರ್ಯನರು ಅಂತ ನಾವು ಹೇಳ್ತೀವಿ, ಅವ್ರ ನಿಜವಾದ ಮೈಂಡ್ ಸೆಟ್ ಏನಿತ್ತು, ಅವ್ರ ವೈಯಕ್ತಿಕ ಜೀವನ ಹೇಗಿತ್ತು ಅಂತ ತಿಳ್ಕೊಂಡು ನಮ್ಮ ಮುಂದೆ ನಮ್ಮ ದೇಶವನ್ನು ದೇಶಭಕ್ತರ ಕೈಯಲ್ಲಿ ಕೊಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ನಾನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.